ಎಸ್, ಪ್ರಿಪರೇಟರಿ ಎಕ್ಸಾಮ್ ಪೇಪರ್ ಹ್ಯಾಸ್ ಎಕ್ಸ್ಪೋಸ್ಡ್. ಸೊ ನಿಮಗೆ ಅನಿಸ್ತಿರ್ಬೇಕು, ಮ್ಯಾಮ್ ಪ್ರಿಪರೇಟರಿ ಎಕ್ಸಾಮನ್ನು ಎಕ್ಸ್ಪೋಸ್ ಮಾಡ್ತಿದ್ದಾರಾ? ಎಸ್, ನಾನು ಎಕ್ಸ್ಪೋಸ್ ಮಾಡ್ತೇನೆ. ಯಾವ ಥರ ಎಕ್ಸ್ಪೋಸ್ ಮಾಡ್ತೇನೆ, ಯಾವ ಥರ ಲೀಕ್ ಮಾಡ್ತೇನೆ, ಅದನ್ನು ನಿಮಗೆ ನಾನು ಹೇಳ್ತೀನಿ ಇವತ್ತು, ಆಯಿತಾ? ಸೊ ಈಗ ನೋಡಿ, ಪ್ರಿಪರೇಟರಿ ಎಕ್ಸಾಮ್ಸು ಮತ್ತು ಮೇನ್ ಬೋರ್ಡ್ ಎಕ್ಸಾಮ್ಸು ಹೇಗೆ ನಡೆಯುತ್ತಾ ಗೊತ್ತಾ? ಹೌ ಇಟ್ ವಿಲ್ ಬಿ ಆ್ಯಕ್ಚುಲಿ ಬೀನ್ ಡನ್, ಯು ನೋ. ಸೊ ಇಟ್ ವಿಲ್ ಬಿ ಡನ್ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್, according to the previous year question paper and according to the model question paper. But ಈಗ KCAB ಏನು ಹೇಳಿದೆ, ಅವ್ರೇನು ಹೇಳಿದ್ದಾರೆ ಅಂದರೆ, ನಾವು ಜಾಸ್ತಿ ಕ್ವಶನ್ ಕೇಳೋದು LBA ಬೇಸ್ಡು. ಓಕೆ, ಸೊ ನಾನು ಜಾಸ್ತಿ ಕ್ವಶನ್ಸ್ ಕೇಳೋದು LBA ಬೇಸ್ಡು. ನಾನು ಜಾಸ್ತಿ ಕ್ವಶನ್ಸ್ ಕೇಳೋದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್. ಸೊ ಈ 3 ರೂಲ್ಸ್ ಅವ್ರು ಆಲ್ರೆಡಿ ಹೇಳ್ಕೊಟ್ಟಿದ್ದಾರೆ ನಮಗೆ, ರೈಟ್? ಮೀನ್ಸ್ ವಾಟ್? 50% ಆಫ್ ದ ವರ್ಕ್ ದೇ ಓನ್ಲಿ ಟೋಲ್ಡ್ ಯು ದಟ್ ಹೇಗಪ್ಪ ಪೇಪರ್ ಬರುತ್ತೆ ಅನ್ನೋದು ಅವರೇ ಹೇಳ್ಕೊಟ್ಟಿದ್ದಾರೆ, ರೈಟ್? ಸೊ ಗೌರ್ಮೆಂಟ್ ಆಲ್ರೆಡಿ ನಿಮಗೆ ಹೇಳ್ಬಿಟ್ಟಿದೆ KCEB ಇಂದ ಏನೇನು ಕ್ಲಿಯಾರಿಟಿ ಬಂದಿದೆ ಅಂದರೆ, ನಮಗೆ ಎಕ್ಸಾಮ್ ಪೇಪರ್ ಪ್ರಿಪೇರ್ ಆಗೋದು ಬ್ಲೂ ಪ್ರಿಂಟ್ ಅಂತ, ರೈಟ್? ಸೊ ನಾವು ಬ್ಲೂ ಪ್ರಿಂಟ್ ಏನಾದರೂ ಚೆನ್ನಾಗಿ ನೋಡ್ಕೊಂಡು ಓದ್ಕೊಂಡು ಹೋದರೆ ಆರಾಮಾಗಿ ಸ್ಕೋರ್ ಮಾಡ್ಕೋಬಹುದು, ರೈಟ್? ಸ್ಕೋರಿಂಗ್ ಇಸ್ ಮೋರ್. ಸೊ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ ಇಫ್ ಯು ಸ್ಟಡಿ. ಸೊ ಈಗ ಎಕ್ಸಾಂಪಲ್ಲು ಸೋಷಿಯಲ್ ಸೈನ್ಸ್ನಲ್ಲಿ ಆಲ್ಮೋಸ್ಟ್ 33 ಚಾಪ್ಟರ್ಸ್ ಇದೆ ನಿಮಗೆ, ರೈಟ್? ಸೊ ಆ 33 ಚಾಪ್ಟರ್ಸ್ ಎಲ್ಲ ಓದ್ಲಿಕ್ಕಾಗುತ್ತಾ? ನಾಟ್ ಪಾಸಿಬಲ್ ಫಾರ್ ಯು. ಎಲ್ಲ ಇಟ್ಕೊಳ್ಳಿಕ್ಕೂ ಆಗಲ್ಲ, ರೈಟ್? ಸೊ ನೀವು ಏನು ಮಾಡ್ತೀರಾ, ಈಗ ನೀವು ಬ್ಲೂ ಪ್ರಿಂಟ್ ತೆಗಿತೀರಾ. ಸೊ ಆ ಲೆಸನಿಂದ ಯಾವ ಥರ ಕ್ವಶನ್ಸ್ ಕೇಳಿದಾರಪ್ಪ, 1 ಮಾರ್ಕ್ಸ್ ಕ್ವಶನ್ ಜಾಸ್ತಿ ಇದೆನಾ, 2 ಮಾರ್ಕ್ಸ್ ಕ್ವಶನ್ ಜಾಸ್ತಿ ಇದೆನಾ, 3 ಮಾರ್ಕ್ಸ್ ಕ್ವಶನ್ ಜಾಸ್ತಿ ಇದೆನಾ ಅಂತ ಅವ್ರು ನೋಡ್ಬೋದು ನೀವು. ಸೊ ಅದನ್ನು ನೋಡಿದ ತಕ್ಷಣ ನೀವು ಅದೇ ಕ್ವಶನ್ಸನ್ನು ಸ್ಟಡಿ ಮಾಡಿ. 1 ಮಾರ್ಕ್ಸ್ ಕ್ವಶನ್ಸ್ ಇದ್ರೆ ಯಾವ್ದಾವ್ದು ಹೈ ಮೀನ್ಸ್ ದೊಡ್ಡ ಯಾವ ಕ್ವಶನ್ಸ್ ಇದೆ, 2 ಮಾರ್ಕ್ಸ್ ಕ್ವಶನ್ಸ್ ಇದೆ, ಅವೆಲ್ಲ ಇಗ್ನೋರ್ ಮಾಡ್ಬೋದು. ಬಿಕಾಸ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಫ್ರಮ್ ದಿಸ್ ಚಾಪ್ಟರ್ ಓನ್ಲಿ 1 ಮಾರ್ಕ್ಸ್. ಸೊ ಈ ಥರ ಸ್ಮಾರ್ಟ್ ಸ್ಟಡಿ ಮಾಡಬೇಕು. ಸೊ ಈ ಸ್ಮಾರ್ಟ್ ಸ್ಟಡಿ ಮಾಡಿದರೆ ಆರಾಮಾಗಿ ನಿಮ್ಮದು ಅರ್ಧ ಕೆಲಸನೇ ಮುಗೀತು ಪ್ರಿಪ್ರೇಟರಿಗೆ, ರೈಟ್? ಸೊ ಸೆಕೆಂಡ್ ಥಿಂಗ್ ಏನಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಿಂದ ಬಹಳ ಕ್ವಶನ್ಸ್ ರಿಪೀಟ್ ಆಗುತ್ತೆ. ಈಗ ಗೌರ್ಮೆಂಟ್ ಟೀಚರ್ಸ್ ಆ್ಯಕ್ಚುಲಿ ಪ್ರಿಪೇರ್ ಮಾಡ್ತಾರೆ ಕ್ವಶನ್ ಪೇಪರನ್ನು, ಓಕೆ? ಸೊ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರು ಇರ್ತಾರಲ್ಲ, ಯಾರು ಗೌರ್ಮೆಂಟ್ ಸ್ಕೂಲ್ಸ್ನಲ್ಲಿ ಕೆಲಸ ಮಾಡ್ತಾರೆ, ಹೂ ಇಸ್ ಅ ಸೀನಿಯರ್ ಫ್ಯಾಕಲ್ಟಿ ಹೂ ಹ್ಯಾಸ್ ಅ ಎಕ್ಸ್ಪೀರಿಯನ್ಸ್ ಆಫ್ ಆಲ್ಮೋಸ್ಟ್ 15-20 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅವ್ರಿಗೆ ಪೇಪರ್ ಮಾಡ್ಲಿಕ್ಕೆ ಕೊಡ್ತಾರೆ. ಸೊ ಅವ್ರ ಪೇಪರ್ ಯಾವ ಥರ ಪ್ರಿಪೇರ್ ಮಾಡ್ತಾರೆ, ಎನಿವನ್ ಇಸ್ ನಾಟ್ ನೋಯಿಂಗ್ ದಟ್ ಯಾರು ಆ್ಯಕ್ಚುಲಿ ಪ್ರಿಪೇರ್ ಮಾಡ್ತಿದ್ದಾರೆ ಅನ್ನೋದು. ಬಟ್ ಅವ್ರಿಗೊಂದು ರೂಲ್ಸ್ ಹೇಳಿರ್ತಾರೆ ಯಾವ ಥರ ಆ್ಯಕ್ಚುಲಿ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಬೇಕು ಅನ್ನೋದು. ಫಸ್ಟ್ ಥಿಂಗ್ ಈಸ್ ಅವ್ರು ಏನು ಹೇಳೋದಂದ್ರೆ, ದೇ ವಿಲ್ ಟೆಲ್ ದಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ಜಾಸ್ತಿ ಕ್ವಶನ್ಸ್ ಬೀಳಪ್ಪ, ಬಿಕಾಸ್ ಹುಡುಗರು ಅದನ್ನು ಸ್ಟಾಲ್ ಮಾಡ್ತಾರೆ ಆ್ಯಂಡ್ ಹುಡುಗರು ಪಾಸ್ ಆಗಬೇಕು. ಪಾಸ್ ಆಗೋ ಸಲುವಾಗಿನೇ ಗೌರ್ಮೆಂಟು 2 ಎಕ್ಸಾಮ್ಸ್ ಇಟ್ಟಿದೆ ನಿಮ್ಮ ಸಲುವಾಗಿ. ದಟ್ ಇಸ್ ಎಕ್ಸಾಮ್ 1 ಆ್ಯಂಡ್ ಎಕ್ಸಾಮ್ 2. ಎದಕ್ಕೆ ಇಟ್ಟಿದೆ? ನಿಮ್ಮ ಸಲುವಾಗಿನೇ. ನೀವು ಪಾಸ್ ಆಗಬೇಕಪ್ಪ. ನೀವು ಮತ್ತೆ ಫೇಲ್ ಆದರೆ ನಿಮ್ಮನ್ನು ಮತ್ತೆ 10th ಬರ್ಲಿಕ್ಕೆ ಹಚ್ಚೋರು. ಎಜುಕೇಷನ್ ಲಿಟ್ರಸಿ ಕಡಿಮೆ ಮಾಡ್ಕೊಂತ ಹೋಗುತ್ತೆ ಕರ್ನಾಟಕದಲ್ಲಿ. ಸೊ ಅದರ ಸಲುವಾಗಿ ದೇ ಹ್ಯಾಡ್ ಗಿವನ್ ಯು ಪೀಪಲ್ ದ 2 ಚಾನ್ಸ್ ಟು ಪಾಸ್ ನಾವು, ರೈಟ್? ಸೊ ಫಸ್ಟ್ ಎಕ್ಸಾಮ್ ಪಾಸ್ ಆಗಲಿಲ್ಲ ಅಂದರೆ ಸೆಕೆಂಡ್ ಎಕ್ಸಾಮ್ ಪಾಸ್ ಆಗ್ಬೋದು. ಸೊ ಈಗ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋ ಸಮಯದಲ್ಲಿ 40% ಕ್ವಶನ್ ಪೇಪರ್ ಯಾವ ಥರ ಆಗುತ್ತೆ? ಈಸಿಯಾಗಿ ಆಗುತ್ತೆ, ಓಕೆ? 40% ಆಗೋದು ಈಸಿ. ಆಲ್ಮೋಸ್ಟ್ 35 to 40% ಈಸಿ ಅಂದರೆ ಏನು? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ಮಾಡೆಲ್ ಕ್ವಶನ್ ಪೇಪರು, ಸೊ ಮತ್ತೆ ಟೆಕ್ಸ್ಟ್ ಬುಕ್ ಎಕ್ಸಸೈಸ್ ಕ್ವಶನ್ಸ್ ಇಂದ ಸ್ವಲ್ಪ ಕ್ವಶನ್ಸ್ನ ತಗೋತಾರೆ, ಸೀತಾ? ಆ್ಯಂಡ್ ರಿಮೈನಿಂಗ್ 30%, ಓಕೆ? ರಿಮೈನಿಂಗ್ 30% ವಿಚ್ ಇಸ್ that 30 to 40% ಮೀಡಿಯಮ್ ಮೀನ್ಸ್ ಎವರೇಜ್ ಸ್ಟೂಡೆಂಟ್ಸ್ಗೆ ಆರಾಮಾಗಿ ಮಾರ್ಕ್ಸ್ ಬರ್ಕೋಬೋದು. ಲೈಕ್ ಎಕ್ಸಾಂಪಲ್ 40% ಇಂದ ನೀವು ಆರಾಮಾಗಿ ಪಾಸ್ ಅಂತೂ ಆಗ್ತಾರೆ. ಯಾರು SSLC ಬರೀ ಪಾಸ್ ಆಗೋದಿದೆ ಅವರಂತೂ ಬರೀ 40% ಇಂದ ಪಾಸ್ ಆಗ್ತಾರೆ. ಅದಕ್ಕೆ ಹೇಳಿದೆ ಅಲ್ಲ, ಪಾಸಿಂಗ್ ಇಸ್ ವೆರಿ ಈಸಿ. ನೀವು ಬರೀ ಒಂದು 2-3 ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಮತ್ತು ಒಂದು ಸ್ವಲ್ಪ ಮಾಡೆಲ್ ಕ್ವಶನ್ ಪೇಪರ್ ಓದಿದ್ರು ಸಾಕು, ಆರಾಮಾಗಿ ಪಾಸ್ ಆಗ್ತಾರೆ ನೀವು. ಅದನ್ನೇ ಹೇಳಿದೆ ಅಲ್ಲ, ಪಾಸ್ ಆಗೋದು ಏನು ತಲೆ ಹಚ್ಕೊಳ್ಳೋದಿಲ್ಲ. ಸೊ ಜಾಸ್ತಿ ತಲೆಗೆ ಹಚ್ಕೊಳ್ಳೋದು ಏನಪ್ಪ, ನೀವು ಹೇಗೆ ಸ್ಕೋರ್ ಮಾಡೋದು ಅನ್ನೋದು. ಸೊ ಎವರೇಜ್ ಸ್ಟೂಡೆಂಟ್ಸ್ಗೆ 85 to 90%, 80+% ಯಾರಿಗೆ ಬೇಕಲ್ಲ ಅವ್ರು ಏನು ಮಾಡ್ತಾರೆ, ದೇ ಆರ್ ನೀಡ್ ಟು ಸ್ಟಡಿ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಮಾಡೆಲ್ ಕ್ವಶನ್ ಪೇಪರ್ಸ್, ಎಕ್ಸಸೈಸ್ ಕ್ವಶನ್ಸ್ ಪ್ಲಸ್ LBA ಬೇಸ್ಡ್ ಕ್ವಶನ್ಸ್. ಕ್ಲಿಯರಾ? ಸೊ LBA ಬೇಸ್ಡ್ ಕ್ವಶನ್ಸನ್ನು ಚೆನ್ನಾಗಿ ಕುಂತು ಓದಬೇಕು. ಇನ್ ಕೇಸ್ ಬಿಕಾಸ್ ಆಲ್ರೆಡಿ ಅವರೇ ಹೇಳಿದ್ದಾರೆ, ನಾನು ಕ್ವಶನ್ ಕೇಳೋದು LBAದಿಂದ, ನೀವು ಅದನ್ನು ಕುಂತು ಓದಬೇಕಪ್ಪ ಅಂತ ನೀವು ಹೇಳ್ಬಿಡ್ಬೇಕು ಅಷ್ಟೇ. ಕ್ಲಿಯರಾ? ಸೊ ನೀವು ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಅಕಸ್ಮಾತ್ ನಿಮಗೆ 80+% ಬೇಕಂದ್ರೆ, ಯಾರಿಗೆ 625 out of 625 ಪರ್ಚೇಸ್ ಮಾಡೋದಿದೆ, ನನಗಂತೂ ಟಾಪರ್ ಆಗೋದಿದೆಯಪ್ಪ ಕರ್ನಾಟಕದಲ್ಲಿ, ಸೊ ಅವ್ರಿಗೆ ಹೇಳ್ತೇನೆ ಸಜೆಷನ್ ಕೊಡೋದು, ಲೈನ್ ಟು ಲೈನ್ ಟೆಕ್ಸ್ಟ್ ಬುಕ್, ಎವ್ರಿ ಲೈನ್ ಓನ್ ಪ್ರಿಪರೇಷನ್ ಆಫ್ ಯುವರ್ ನೋಟ್ಸ್, ಎಲ್ಲ MCQs 5 ವರ್ಷದ್ದು, ಪ್ಲಸ್ ಮಾಡೆಲ್ ಕ್ವಶನ್ ಪೇಪರ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಪ್ಲಸ್ LBA ಬೇಸ್ಡ್ ಆಲ್ಮೋಸ್ಟ್ 300 to 400 ಕ್ವಶನ್ಸ್ ಆದರೆ ಅವನ್ನೆಲ್ಲ ಪರ್ಫೆಕ್ಟ್ ಆಗಬೇಕು.
ಅಷ್ಟೇ. ಇವನ್ನೆಲ್ಲ ಮಾಡಿದರೆ ಅಷ್ಟೇ 625 ಔಟ್ ಆಫ್ 625 ಸ್ಕೋರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅಷ್ಟು ಈಸಿ ಎಲ್ಲ ಸ್ಕೋರ್ ಮಾಡೋದು. ಇವನ್ನೆಲ್ಲ ನೀವು ಮಾಡಿದರೆ ಯು ಪೀಪಲ್ ಕ್ಯಾನ್ ಗೇನ್ಸ್ ಔಟ್ ಇನ್ ಯೋರ್ SSLC ಪ್ರಿಪ್ರೇಷನ್, ರೈಟ್? ಸೊ ನಾನಂತೂ ನಿಮಗೆಲ್ಲ ಹೇಳಿದೆ ಯಾವ ಥರ ಪ್ರಿಪೇರ್ ಮಾಡ್ತಾರೆ, ಯಾವ ಥರ ಕ್ವಶನ್ ಪೇಪರ್ ಮಾಡ್ತಾರೆ, ಯಾವ ಥರ ನಾವು ಬರಿಬೇಕನ್ನೋದು, ರೈಟ್? ಸೊ ನೀವು ಪಾಸ್ ಆಗ್ಬೇಕಂದ್ರೆ ಏನು ಮಾಡಬೇಕು, ಮತ್ತು ಪಾಸ್ ಆಗಬಾರ್ದಂದ್ರೆ ಏನು ಮಾಡಬೇಕು, ಮತ್ತು ಎವರೇಜ್ ಮೀನ್ಸ್ 80+% ಸ್ಕೋರ್ ಮಾಡಬೇಕಂದ್ರೆ ಏನು ಮಾಡಬೇಕು, ಆ್ಯಂಡ್ ಇಫ್ ಯು ವಾಂಟ್ ಟು ಸ್ಕೋರ್ ಔಟ್ ಅದನ್ನು ಹೇಳಿದೆ. ನಾವು ಎಕ್ಸ್ಪೋಸ್ ಯಾಕಾಗಿದೆ ಮ್ಯಾಮ್? ಎಕ್ಸ್ಪೋಸ್ ನಾನೇ ಎಕ್ಸ್ಪೋಸ್ ಮಾಡಿಬಿಟ್ಟೆ ಈಗ ನಾನು, ರೈಟ್? ಸೊ ಐ ಓನ್ಲಿ ಎಕ್ಸ್ಪೋಸ್ ಎವ್ರಿಥಿಂಗ್ ರೈಟ್ ನಾವು. ಸೊ ಫಸ್ಟ್ ಯು ಶುಡ್ ಹ್ಯಾವ್ ಅ ಐಡಿಯಾ ಅಬೌಟ್ ಇಸ್ ದ್ಯಾಟ್ ಇಸ್ ಸೇಮ್ ಬ್ಲೂ ಪ್ರಿಂಟ್ ಫೀಲ್ ಇರುತ್ತೆ. ಮೀನ್ಸ್ preparatory paper follows the board blueprint. Marks distribution is actually equal to the main exams. So they have already told you that preparatory exams are going to come according to your model question papers, right? So preparatory model question papers hegide ade preparatory tara barutte. Preparatory nallu blueprint prakara questions keltare. For your main exams also blueprint prakarana questions kelodu. Clear? Next is repeated questions alert is almost 60 to 70% of the questions will come from previous year question papers. ನಾನು ಅದನ್ನೇ ಹೇಳಿರೋದು. ದೆನ್ ಮಾಡೆಲ್ ಕ್ವಶನ್ ಪೇಪರ್ಸ್ ಅಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಲಿಸ್ಟ್. ಲೈಕ್ ಎಕ್ಸಾಂಪಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಲಿಸ್ಟ್ ಅಂದರೆ ಯಾವುದು? ಓಕೆ, ಇಂಪಾರ್ಟೆಂಟ್ ಕ್ವಶನ್ಸ್ ಲಿಸ್ಟ್ ಅಂದರೆ ಇಟ್ ಇಸ್ LBA. ಓಕೆ, LBA ಕ್ವಶನ್ಸ್ ಅಂತ ಕೇಳ್ತಾರೆ. ಸೊ ಯು ನೀಡ್ ಟು ಫೋಕಸ್ ಆನ್ ವಾಟ್? LBA ಬೇಸ್ಡ್ ಕ್ವಶನ್ಸ್. ಕ್ಲಿಯರ್? ಅದಾದ ತಕ್ಷಣ ಪರ್ಫೆಕ್ಟ್ ಪ್ರಾಕ್ಟೀಸ್ ಟೆಸ್ಟ್ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು, ರೈಟಿಂಗ್ ಸ್ಪೀಡು ಮತ್ತು ಪ್ರೆಸೆಂಟೇಷನ್ ಪ್ರಾಕ್ಟೀಸ್ ಮಾಡಬೇಕು. ನೀವು ಅಕಸ್ಮಾತು ಟೈಮನ್ನು ಮ್ಯಾನೇಜ್ ಮಾಡಲಿಲ್ಲ ಅಂದರೆ ಒಂದೊಂದು ಕ್ವಶನ್ ದೊಡ್ಡದಿರುತ್ತೆ, ನಿಮಗೆ ನೆನಪಾಗಲ್ಲ. ಒಂದು 10 ನಿಮಿಷ ಅದನ್ನ ನೆನಪು ಮಾಡಲಿಕ್ಕೆ ತೊಗೋತಾರೆ, ಇನ್ನೊಂದು 10 ನಿಮಿಷ ಕುಂತು ಬರೀಲಿಕ್ಕೆ ತೊಗೋತೀರಾ. ಸೊ ಅದೆಲ್ಲ ಟೈಮ್ ವೇಸ್ಟು ಮಾಡಬಾರ್ದು ಎಕ್ಸಾಮ್ ಟೈಮ್ದಲ್ಲಿ. ನೀವು ಮೇನ್ ಎಕ್ಸಾಮ್ಗೆ ಭಾಳ ಕಷ್ಟ ಆಗುತ್ತಪ್ಪ ಅಂತ ಹುಡುಗರಿಗೆ ಗೌರ್ಮೆಂಟ್ದವರು ಏನು ಮಾಡಿದ್ದಾರೆ? ದೇ ಹ್ಯಾವ್ ಗಿವನ್ ಯು ಪೀಪಲ್, ನಿಮಗೆ ಕೊಟ್ಟಿರೋ ಚಾನ್ಸು. ಪ್ರಿಪ್ರೇಟರಿಯನ್ನು ಬರೀರಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆಮೇಲೆ ಮೇನ್ ಎಕ್ಸಾಮಿಗೆ ಬರೀರಪ್ಪ. ನಾವು ನಿಮಗೆಲ್ಲ ಕೊಡ್ತಿದ್ದೇವೆ ಅಂದ್ರೂ ನೀವು ಮಾಡಲಿಲ್ಲ ಅಂದರೆ ಶೇಮ್ ಆನ್ ಅಸ್, ರೈಟ್? ದೆನ್ ರೈಟಿಂಗ್ ಸ್ಪೀಡ್ ಪ್ಲಸ್ ಪ್ರೆಸೆಂಟೇಷನ್ ಪ್ರಾಕ್ಟೀಸ್ ಅಂದರೆ ನೀವು ಅಕಸ್ಮಾತ್ ಈಗ ಪ್ರಾಕ್ಟೀಸ್ ಮಾಡಲಿಲ್ಲ, ನೀವು ಯಾವಾಗ ಒಂದು ಕ್ವಶನ್ ಓದ್ತಾರೆ 5 ಸಲ ಬರೆದ್ಬಿಡಿ. ಪ್ರಾಕ್ಟೀಸ್ ಆಗುತ್ತೆ, ಬರ್ದು ಅಂದರೆ ಪ್ರಾಕ್ಟೀಸ್ ಆಗುತ್ತೆ. ಅದು ಪ್ರಾಕ್ಟೀಸ್ ಆಗಲಿಲ್ಲ ಅಂದರೆ ನಿಮಗೆ ಭಾಳ ಪ್ರಾಬ್ಲಮ್ ಆಗುತ್ತೆ, ರೈಟ್? ಸೊ ದಿಸ್ ಇಸ್ ವಾಟ್ ಯು ಪೀಪಲ್ ನೀಡ್ ಟು ನೋ. ಪ್ರಾಕ್ಟೀಸ್ ಮಾಡೋದ್ರಿಂದ ಎಕ್ಸಾಮ್ನಲ್ಲಿ ಅದೇ ಹ್ಯಾಂಡ್ ರೈಟಿಂಗ್ ಬರುತ್ತೆ. ನೀವು ಸಡನ್ನಾಗಿ ನಾವು ಫಾಸ್ಟ್ ಬರ್ಲಿಕ್ಕೆ ಹೋದರೆ ಏನಾಗುತ್ತೆ ಗೊತ್ತಾ? 2 ಪೇಜ್ ನಿಮ್ಗೆ ಆನ್ಸರ್ ಬೇಕು. ದಿಸ್ ಇಸ್ ಅ ಮೀಮ್ ಆ್ಯಕ್ಚುಲಿ. ಐ ವಿಲ್ ಟೆಲ್ ಯು. ಸ್ಟಾರ್ಟಿಂಗ್ ಪೇಜ್ ವೆನ್ ಯು ಸ್ಟಾರ್ಟ್ ರೈಟಿಂಗ್ ದ ಎಕ್ಸಾಮ್ ಮುತ್ತಿನಂಥ ಅಕ್ಷರ, ಕ್ಲಿಯರಾ? ಮುತ್ತಿನಂಥ ಅಕ್ಷರ ಬರುತ್ತೆ. ಇನ್ನೊಂದು 2 ಪೇಜ್ ತಿರ್ಸ್ತಾರಾ, ಅಯ್ಯೋ ಯಾಕಾದರೂ ಬರ್ದಿದ್ದೀನಪ್ಪ ನಾನು ಅನಿಸುತ್ತೆ. ಲಾಸ್ಟ್ ಪೇಜ್ಗಂತ ಏನು ತಿಳಿಯೋದೇ ಇಲ್ಲ. ಬಿಕಾಸ್ ಎಂಡಿಗೆ ಹೋದಂಗೆ ಅಕ್ಷರನೇ ತಿಳಿಯಲ್ಲ. ಬಿಕಾಸ್ ಟೈಮ್, ಯು ಆರ್ ನಾಟ್ ಮ್ಯಾನೇಜಿಂಗ್ ಯುವರ್ ಟೈಮ್. ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿಲ್ಲ ಅಂದರೆ ಪ್ರೆಸೆಂಟೇಷನಲ್ಲಿ ಫೇಲ್ ಆಗ್ತೀರಾ. ಸೊ ಮ್ಯಾನೇಜ್ ಮಾಡ್ಲಿಕ್ಕೆ ಕಲೀರಿ ಟೈಮ್ನ, ಪ್ರೆಸೆಂಟೇಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. Clear? Next is about weak area detector, like shows exactly where actually you are losing the marks. Clear? And which chapters need to do the revision. ಯಾವ ಚಾಪ್ಟರ್ಸ್ ಅನ್ನ ರಿವಿಷನ್ ಮಾಡ್ಬೇಕು ನೀವು, ಯಾವಾಗ ಗೊತ್ತಾಗುತ್ತೆ ನಿಮಗೆ? ಯಾವಾಗ ನೀವು ಪ್ರಿಪ್ರೇಟರಿ ಎಕ್ಸಾಮ್ಸ್ನಲ್ಲಿ ನಿಮಗೊಂದು ಐಡಿಯಾ ತಿಳಿಯುತ್ತೆ. ಫಸ್ಟ್ ಪ್ರಿಪ್ರೇಟರಿನಲ್ಲಿನೇ ತಿಳಿಯುತ್ತೆ, ಇನ್ನೊಂದು 2 ಪ್ರಿಪ್ರೇಟರಿ ಇತ್ತು. ಫಸ್ಟ್ ಪ್ರಿಪ್ರೇಟರಿನೇ ನಿಮಗೆ ತಿಳಿಯುತ್ತೆ. ಯು ವಿಲ್ ಹ್ಯಾವ್, ಓಕೆ, ನಿಮ್ಗೊಂದು ಐಡಿಯಾ ಗೊತ್ತಾಗುತ್ತೆ. ಏನು ಗೊತ್ತಾ, ನೀವು ಎಲ್ಲಿ ಆ್ಯಕ್ಚುಲಿ ಲೂಸ್ ಮಾಡ್ತಿದ್ದೀರಾ ಮಾರ್ಕ್ಸು. ನನಗೆ ಎಕ್ಸಾಮ್ ಟೈಮ್ದಲ್ಲಿ ಯಾವ ಕ್ವಶನ್ ನೆನಪುಳಿತಿಲ್ಲ, ಸೊ ಅದನ್ನು ಇಂಪ್ರೂವೈಸ್ ಮಾಡಬೇಕು ಆ 10-15 ದಿನದಲ್ಲಿ. ಓಕೆ, ಈಗ ಪ್ರಿಪ್ರೇಟರಿ ಫಸ್ಟ್ ಬಂದ ತಕ್ಷಣ ನಿಮ್ಗೊಂದು ಐಡಿಯಾ ಗೊತ್ತಾಗುತ್ತೆ, ನಿಮ್ಮ ರಿಯಾಲಿಟಿ ಚೆಕ್ ಗೊತ್ತಾಗುತ್ತೆ. ಸೊ ಆ 15-15ರಲ್ಲಿ 27ಕ್ಕೆ ಎಕ್ಸಾಮ್ ಸ್ಟಾರ್ಟ್. January 27 ಸೆಕೆಂಡ್ ಪ್ರಿಪ್ರೇಟರಿ ಇದೆ. ಸೊ ಅದು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮಗೆ ಒಂದು ಐಡಿಯಾ ಗೊತ್ತಿರಬೇಕು, ನಾನು ಯಾವ ಟಾಪಿಕ್ನಲ್ಲಿ ಮಿಸ್ಟೇಕ್ಸ್ ಮಾಡ್ತಿದ್ದಾನೆ, ನಾನು ಯಾವ ಟಾಪಿಕ್ ಮೇಲೆ ಫೋಕಸ್ ಮಾಡಬೇಕು. ಸೊ ಅದನ್ನು ಗೊತ್ತಾಗಲಿಲ್ಲ ಅಂದರೆ ಇಟ್ಸ್ ಕಂಪ್ಲೀಟ್ಲಿ waste. Clear? Next is preparatory exam is not to scare you, it is just to save you in your board exams. I have told this sentence like ಬಹಳ ಸಲ ಹೇಳಿದ್ದೇನೆ. ಓಕೆ, ನಾನು ಏನು ಹೇಳಿದ್ದೇನೆ? ಪ್ರಿಪ್ರೇಟರಿ ಅಂದರೆ ನೀವು ಸೈಕಲ್ ಓಡಿಸ್ದಂಗೆ. ಬೈಕ್ ಓಡಿಸೋದಂತೂ ಎಕ್ಸಾಮ್ 1 ಎಕ್ಸಾಮ್ 2ನಲ್ಲಿ ಇದೆ. ಹೇಗೆ ಸೈಕಲ್ ಓಡಿಸ್ತಾರಲ್ಲ, ಪರ್ಫೆಕ್ಟ್ ಆದರೆ ಬೈಕ್ ಓಡಿಸ್ಲಿಕ್ಕೆ ಈಸಿ ಆಗುತ್ತೆ. ಯು ವಿಲ್ ಹ್ಯಾವ್ ಅ ಟ್ರಿಕ್ಸ್, ಯು ಹ್ಯಾವ್ ಅ ಬ್ಯಾಲೆನ್ಸ್ ಇನ್ ಯುವರ್ ಲೈಫ್, ರೈಟ್? ಸೊ ಬ್ಯಾಲೆನ್ಸ್ ಇದ್ರೇ ಓಡಿಸ್ಲಿಕ್ಕೆ, ಏನಾದರೂ ಮಾಡಲಿಕ್ಕೆ ಬ್ಯಾಲೆನ್ಸ್ ಇರಬೇಕು ಲೈಫ್ನಲ್ಲಿ. ಸೊ ಯು ನೀಡ್ ಟು ಹ್ಯಾವ್ ಅ ಬ್ಯಾಲೆನ್ಸ್ of your preparation, of your time, of your presentation in your paper. ಸೊ ಇವೆಲ್ಲ ಇದ್ದರೆ ಆರಾಮಾಗಿ ಸ್ಕೋರ್ ಮಾಡ್ಕೋಬೋದು ಪ್ರಿಪ್ರೇಟರಿ ಎಕ್ಸಾಮ್ಸ್ನಲ್ಲಿ. ಸೊ ನಾನಂತೂ ಕಂಪ್ಲೀಟ್ಲಿ ಎಕ್ಸ್ಪೋಸ್ ಮಾಡಿದೆ ಪ್ರಿಪ್ರೇಟರಿ ಎಕ್ಸಾಮ್ಸ್ ಹೇಗಿರುತ್ತೆ ಅನ್ನೋದು. ಬಟ್ ನಿಮಗೆ ಅಕಸ್ಮಾತ್ ಯಾವುದಪ್ಪ ಇಂಪಾರ್ಟೆಂಟ್ ಕ್ವಶನ್ಸು ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಆ ಕ್ವಶನ್ಸ್ ಬರುತ್ತಾ ಅಂತ ನಿಮಗೆ ಅನಿಸ್ತಿದ್ರೆ, ನಾನು ನಿಮಗೆ ಆಲ್ರೆಡಿ ಮಿಡ್ ಟರ್ಮ್ನಲ್ಲಿ ಹೆಲ್ಪ್ ಮಾಡಿದ್ದೇನೆ. ಆ್ಯಂಡ್ ಐ ವಿಲ್ ಬಿ ಹೆಲ್ಪಿಂಗ್ ಯು ಪೀಪಲ್ ಇನ್ ದ
in coming exam also, in coming preparatory exam also, daily morning you will be having a sessions of before you go to the school. ನಿಮಗೊಂದು ಸೆಷನ್ ಇರುತ್ತೆ, ಅದರಲ್ಲಿ ನಾನು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ಕೊಡ್ತೇನೆ ನಿಮಗೆ. ಯು ಪೀಪಲ್ ಕ್ಯಾನ್ ಜಸ್ಟ್ ವಾಚ್ ದಟ್ ಆ್ಯಂಡ್ ಯು ಪೀಪಲ್ ಕ್ಯಾನ್ ಗೋ ಆ್ಯಂಡ್ ಯು ಕ್ಯಾನ್ ಪ್ರಿಪೇರ್ ಅಂದರೆ ರಿವಿಷನ್ ಮಾಡ್ಕೋಬೋದು ಆ ಕ್ವಶನ್ಸನ್ನು before going to exams. So all the best for your preparations. See you soon in the next video. And next video nalli ನೀವು ಫುಲ್ ಕಾನ್ಫಿಡೆನ್ಸ್ ನಲ್ಲಿ ಬರಬೇಕು that I have prepared everything. So ಈ ಕಾನ್ಫಿಡೆನ್ಸ್ ನೆಕ್ಸ್ಟ್ ವಿಡಿಯೋ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ತಲೆಯಲ್ಲಿ ಇರಬೇಕು ಆಯ್ತಾ. Till then, see you everyone.